ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದೆ. ರಾಯಾ ಗ್ರ್ಯಾಂಡ್ ಆಗಿ ಜೂನ್ 4ನೇ ತಾರೀಕು ಎಂಟ್ರಿ ಕೊಡ್ತಾ ಇದ್ರು. ಬಟ್ ಕಾರಣಾಂತರಗಳಿಂದ ಸಿನಿಮಾದ ರಿಲೀಸ್ ಡೇಟ್ ಮತ್ತೆ ಮುಂದಕ್ಕೆ ಹೋಗಿರುವಂತದ್ದು ಅಭಿಮಾನಿಗಳಲ್ಲಿಯೂ ಕೂಡ ನಿರಾಸೆಗೆ ಕಾರಣವಾಗಿದೆ. ಬಟ್ ಸ್ವಲ್ಪ ದಿನದ ಹಿಂದೆ ಕಿಯಾರಾ ಅವರಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ಏನಪ್ಪಾ ಅಂತಂದ್ರೆ, ಕಿಯಾರಾ ಅವರು ಡೈರೆಕ್ಟರ್ಗೆ ನೇರವಾಗಿ ಕೆಲವೊಂದಷ್ಟು ಬೋಲ್ಡ್ ದೃಶ್ಯಗಳು ಏನಿದೆ ಅದನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಅನ್ನುವಂತಹ ನ್ಯೂಸ್ ಓಡಾಡ್ತಾ ಇತ್ತು. ಬಟ್ ಸದ್ಯಕ್ಕೆ ಕಿಯಾರಾ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕುವ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಏನು ಅಬ್ಸಲ್ಯೂಟ್ಲಿ ಇದು ನಾನ್ಸೆನ್ಸ್ ಅಂತ ಹೇಳೋದ್ರ ಮೂಲಕ ಕಿಯಾರಾ ಅವರೇ ಇದಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಇಂತಹ ವದಂತಿಗಳಿಗೆ. ಸೊ ಯಾರು ಹಾಕಿದ್ರು ಏನು ಗೊತ್ತಿಲ್ಲ. ಬಟ್ ಒಂದಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಸುಳ್ಳು ವರದಿಗಳು ಓಡಾಡ್ತಾ ಇತ್ತು. ಆ ವರದಿಗಳಿಗೆಲ್ಲ ಸದ್ಯಕ್ಕೆ ಕಿಯಾರಾ ಅವರೇ ಒಂದು ವದಂತಿಯನ್ನ ತೆರೆಯನ್ನ ಎಳೆದಿದ್ದಾರೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾ ಅಂತ ಅಂದಾಗ ಒಂದಷ್ಟು ಬೋಲ್ಡ್ ದೃಶ್ಯಗಳಲ್ಲಿ ಕಿಯಾರಾ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ಹಾಡು ಕೂಡ ರಿಲೀಸ್ ಆಗಿತ್ತು. ಹಾಡಲ್ಲೂ ಕೂಡ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಕಿಯಾರಾ ಹಾಗೆ ಯಶ್ ಅವರ ಜೋಡಿ ಹಾಡಲ್ಲೂ ಕೂಡ ಮೋಡಿ ಮಾಡಿತ್ತು. ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಜೊತೆಗೆ ಅವರ ಲುಕ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಇದರ ನಡುವೆ ಈ ಒಂದಷ್ಟು ಫಾಲ್ಸ್ ಇನ್ಫಾರ್ಮೇಶನ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅನ್ನೋದ್ರ ಮೂಲಕ ಕಿಯಾರಾ ಈ ಒಂದು ವಿಚಾರಕ್ಕೆ ತೆರೆಯನ್ನ ಎಳೆದಿದ್ದಾರೆ.